Yes, in this video, let us discuss 24 marks question under redemption of debentures. Just look at the problem. On 1st April 2012, the Metal Limited issued debentures of rupees 1 lakh redeemable at par at the end of 5 years. So 1 lakh worth of the debenture is issued at par and it has to be redeemed at the end of 5 years. And it was resolved that sinking fund should be formed and invested in securities. So in order to redeem the debentures, the firm will invest the amount in the investment. Give the journal entries and ledger accounts for 5 years, assuming that the investments are expected to earn interest at 5% per annum. The rate of interest on the investment made will be 5% per annum. Reference to the sinking fund table shows that rupees 0.180975 invested at 5% per annum amounts to rupee 1 at the end of 5 years. So, for writing off of rupees 1 over 5 years, the company need to invest rupees 0.180975. In order to write off rupee 1 over the period of 5 years, company need to invest rupee 0.180975. So now what is the amount required to be redeemed? So what is the amount required to be redeemed? The amount required to be redeemed is 1 lakh rupees. Okay. ಸೇ 5 ವರ್ಷಗಳ ಟೈಮಲ್ಲಿ 1 ರೂಪಾಯಿನ ನಾವು ರೈಟ್ ಆಫ್ ಮಾಡಬೇಕಾದ್ರೆ ಅಂದರೆ ರಿಡೀಮ್ ಮಾಡಬೇಕಾದ್ರೆ ಅವರು ಏನು ಮಾಡಬೇಕಾಗತ್ತೆ? ಸೊ 0.180975 ರುಪೀಸನ್ನು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಈಗ ನಮಗೆ ರಿಡೀಮ್ ಮಾಡಲಿಕ್ಕಿರುವಂಥ ಅಮೌಂಟ್ ಎಷ್ಟು ಅಥವಾ ರೈಟ್ ಆಫ್ ಮಾಡಲಿಕ್ಕಿರುವಂಥ ಅಮೌಂಟ್ ಎಷ್ಟು? 1 ಲ್ಯಾಕ್. ಈಗ 1 ಲ್ಯಾಕಿಗೆ ಎಷ್ಟು ಅಮೌಂಟ್ ಬೇಕು ಅಂತ ನಾವು ನೋಡಬೇಕು. ಓಕೆ. ಸೇ ಫಾರ್ setting aside the fixed amount from the investment, we need to make the calculation. At the end of 5 years, the investments were sold at a loss of rupees 300 and the debentures were redeemed. So after 5 years, the investment will be redeemed at a loss of 300. So the investment may be sold at par price, it may be sold at a discount or loss, or it may be sold at a profit. Okay. Say if it is sold at par price, there is no any issue. The entry will be bank account debtor to sinking fund investment account, and if it is sold at loss, in such case sinking fund account will be debited. If it is sold at a profit, then sinking fund account will be credited. Okay. Here we have the loss. So first let us calculate. So what is the amount to be set aside every year? ಪ್ರತಿ ವರ್ಷ ಎಷ್ಟು ಅಮೌಂಟನ್ನು ನಾವು ಪ್ರಾಫಿಟಿಂದ ಸೆಟ್ ಅಸೈಡ್ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳುವ. ಓಕೆ. ನಿಮ್ಗೆ ಗೊತ್ತಿದೆ ಸಿಂಕಿಂಗ್ ಫಂಡ್ ಮೆಥಡ್ ಅಥವಾ ಡೆಪ್ರಿಸಿಯೇಷನ್ ಫಂಡ್ ಮೆಥಡಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದರೆ, ಪ್ರತಿ ವರ್ಷ ಏನು ಮಾಡ್ತಾರೆ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಿಂದ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಂದ ಇಂತಿಷ್ಟೇ ಅಮೌಂಟನ್ನು ಸೆಟ್ ಅಸೈಡ್ ಮಾಡ್ತಾರೆ. ಏನು ಅಮೌಂಟನ್ನು ಸೆಟ್ ಅಸೈಡ್ ಮಾಡ್ತಾರೋ ಆ ಅಮೌಂಟನ್ನು ಅವ್ರು ಏನು ಮಾಡ್ತಾರೆ, ಅಟ್ ದ ಎಂಡ್ ಆಫ್ ದ ಇಯರ್ ದೇ ವಿಲ್ ಇನ್ವೆಸ್ಟ್ ಇನ್ ಸಮ್ ಆಫ್ ದ ಸೆಕ್ಯೂರಿಟೀಸ್. ಅವರು ಯಾವುದಾದ್ರೂ ಒಂದು ಸೆಕ್ಯೂರಿಟೀಸ್ ಅಥವಾ ಇನ್ವೆಸ್ಟ್ಮೆಂಟಲ್ಲಿ ಅದನ್ನೇನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರ್ತಾರೆ. ಸೊ ಡಿಬೆಂಚರನ್ನು ಇಶ್ಯೂ ಮಾಡುವಾಗಲೇ ಒಂದು ಕಂಡೀಷನ್ ಇರುತ್ತೆ, ಅದು ಯಾವ ಟೈಮಲ್ಲಿ ರಿಡೀಮ್ ಆಗಬೇಕು ಅಂತೇಳಿ. ಸೊ ಈ ಪ್ರಾಬ್ಲಮ್ ಪ್ರಕಾರ ಡಿಬೆಂಚರ್ ಇಶ್ಯೂ ಮಾಡುವಾಗಲೇ ಕಂಡೀಷನ್ ಇತ್ತು, ಅದನ್ನು ಯಾವಾಗ ರಿಡೀಮ್ ಮಾಡಬೇಕು? ಆಫ್ಟರ್ 5 years ಆರ್ ಎಟ್ ದ ಎಂಡ್ ಆಫ್ ದ 5 years. 5 ವರ್ಷದ ಎಂಡಲ್ಲಿ ಅದನ್ನು ರಿಡೀಮ್ ಮಾಡಬೇಕಂತ ಕಂಡೀಷನ್ ಇರುತ್ತೆ. ಸೊ ಅದಕ್ಕೆ ಅವರು ಏನು ಮಾಡಬೇಕಾಗಿದೆ, ಪ್ರತಿ ವರ್ಷ ಅಮೌಂಟನ್ನು ಸೆಟ್ ಅಸೈಡ್ ಮಾಡಬೇಕು, ಎಟ್ ದ ಎಂಡ್ ಆಫ್ ದ ಇಯರ್ ಅದನ್ನು ಇನ್ವೆಸ್ಟ್ ಮಾಡಬೇಕು. ಸೊ 5 ವರ್ಷಗಳವರೆಗೆ ಅವ್ರು ಏನು ಮಾಡ್ತಾರೆ, ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾರೆ. ಲಾಸ್ಟ್ ಇಯರಲ್ಲಿ ಅಂದರೆ 5th ಇಯರಲ್ಲಿ ಏನು ಮಾಡ್ತಾರೆ, ಆ ಇನ್ವೆಸ್ಟ್ಮೆಂಟ್ ಮಾಡಿದ ಅಮೌಂಟನ್ನು ಅಥವಾ ಅಷ್ಟರವರೆಗೆ ಏನು ಅಕ್ಯುಮುಲೇಟ್ ಆಗಿರುತ್ತೆ ಆ ಇನ್ವೆಸ್ಟ್ಮೆಂಟಲ್ಲಿ, ಆ ಇನ್ವೆಸ್ಟ್ಮೆಂಟನ್ನು ರಿಯಲೈಸ್ ಮಾಡಿ ಅದರಲ್ಲಿ ಬಂದಂಥ ಪ್ರೊಸೀಡ್ಸಿಂದ ಅವರು ಡಿಬೆಂಚರ್ ಹೋಲ್ಡರ್ಸ್ಗೆ ಪೇಮೆಂಟನ್ನು ಮಾಡಿ ಬಿಡ್ತಾರೆ.
ಈಗ ನಮಗೆ ಪ್ರತಿ ವರ್ಷ ಎಷ್ಟು ಅಮೌಂಟನ್ನು ಸೆಟ್ ಅಸೈಡ್ ಮಾಡಬೇಕು, ಪ್ರಾಫಿಟಿಂದ ಸೆಟ್ ಅಸೈಡ್ ಮಾಡಬೇಕು ಅನ್ನೋ ಡೈರೆಕ್ಟ್ ಇನ್ಫಾರ್ಮೇಷನ್ ಇಲ್ಲ. ಓಕೆ, ಇಂಡೈರೆಕ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಸೊ 5 ವರ್ಷಗಳ ಟೈಮಲ್ಲಿ ₹1 ರೀಪೇಮೆಂಟ್ ಮಾಡಬೇಕಾದ್ರೆ ಅವರು ಪ್ರತಿ ವರ್ಷ ಎಷ್ಟು ಅಮೌಂಟನ್ನು ತೆಗೆದಿಡಬೇಕು? ₹0.180975 ತೆಗೆದಿಡಬೇಕು. ಈಗ ನಮಗೆ ರೀಪೇ ಮಾಡಲಿಕ್ಕಿರುವಂಥ ಅಮೌಂಟ್ ಎಷ್ಟು? ₹1,00,000. ಈಗ ₹1,00,000 ರೀಪೇ ಮಾಡಬೇಕಾದ್ರೆ ಸೊ ಎಷ್ಟು ಅಮೌಂಟನ್ನು ನಾವು ಸೆಟ್ ಅಸೈಡ್ ಮಾಡಬೇಕು? ಸೊ ಆ ಕ್ಯಾಲ್ಕುಲೇಷನ್ ಏನಿದೆ ನೋಡಿ. ಸೊ ಫಾರ್ writing of ₹1, the company need to invest ₹0.180975 over the period of 5 years. So for 1,00,000, how much? We need to set aside ₹18,097.5 from the reserves and surplus or profit and loss appropriation account each year. Okay, ಇಲ್ಲಿ ಒಂದು ಪಾಯಿಂಟನ್ನು ನೆನಪಲ್ಲಿ ಇಟ್ಕೊಳ್ಳಿ. Here in this problem the debenture is redeemed at par price. ಡಿಬೆಂಚರ್ ಪಾರ್ ಪ್ರೈಸಲ್ಲಿ ರಿಡೀಮ್ ಆಗಿದೆ. ಓಕೆ, ಅದರಿಂದ ನಾವು ಇಲ್ಲಿ ಕನ್ಸಿಡರ್ ಮಾಡೋದು ₹1,00,000 ಮಾತ್ರ. ಸಪೋಸ್ ಅದೇನಾದರೂ ಪ್ರೀಮಿಯಮಲ್ಲಿ ರಿಡೀಮ್ ಆಗ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ 1,00,000 ಡಿಬೆಂಚರ್ 1,05,000ಗೆ ಅದನ್ನು ರಿಡೀಮ್ ಮಾಡ್ತಾಯಿದ್ರೆ, ಸೊ ಇಲ್ಲಿ 1,00,000 ಅಲ್ಲ, ಇಲ್ಲಿ 1,05,000 ಬರ್ತಾ ಇತ್ತು. ಸೊ ಈ ಒಂದು ಪಾಯಿಂಟನ್ನು ತುಂಬ ಕೇರ್ಫುಲ್ಲಾಗಿ ನೋಟ್ ಮಾಡಿ. ಇನ್ ದಿಸ್ ಪ್ರಾಬ್ಲಮ್ ದ ಡಿಬೆಂಚರ್ಸ್ ಆರ್ ರಿಡೀಮ್ಡ್ ಎಟ್ ಪಾರ್ ಪ್ರೈಸ್. ಸೊ ದರ್ಫೋರ್, ಸೊ ವೈಲ್ ಕ್ಯಾಲ್ಕುಲೇಟಿಂಗ್ ದ ಅಮೌಂಟ್ ಟು ಬಿ ಸೆಟ್ ಅಸೈಡ್ ಫ್ರಮ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ವಿ ವಿಲ್ ಕನ್ಸಿಡರ್ the par price of the debenture only. If the debenture is to be redeemed at premium amount, then so we must consider premium amount along with the principal amount of the debenture. So that is very important. So here in this problem we are asked to pass journal entries as well as ledger account. Here actually according to the procedure, first we need to pass the journal entries, next we have to prepare the ledger accounts. But if you directly pass the journal entries, so there may be some confusion. ಓಕೆ, ಅಲ್ಲಿ ಏನು ನಿಮಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡುವಾಗೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಅದಕ್ಕೋಸ್ಕರ ನೀವೇನು ಮಾಡಿ, ಫಸ್ಟಿಗೆ ನೀವು ಲೆಡ್ಜರ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಆ ನಂತರ ನೀವೇನು ಮಾಡಿ ಜರ್ನಲ್ ಎಂಟ್ರೀಸ್ಗೆ ಬನ್ನಿ. ಈಗ ನಾನು ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಜರ್ನಲ್ ಎಂಟ್ರೀಸೇ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ, ಬಟ್ ಅಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ಬಟ್ ವೆನ್ ಎವರ್ ಯು ಪ್ರಿಪೇರ್ ದ ಲೆಡ್ಜರ್ ಅಕೌಂಟ್ಸ್, ಸೊ ಯಾವ ರೀತಿಯ ಕನ್ಫ್ಯೂಷನ್ಸಲ್ಲಿ ಇರೋದಿಲ್ಲ. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಅಮೌಂಟ್ ಬ್ರಾಟ್ ಡೌನ್ ಏನಾಗಿರುತ್ತೆ ಅದರ ಬೇಸಿಸ್ ಮೇಲೆ ನಾವು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಸೊ ಫಸ್ಟ್ ಒಂದ್ಸಾರಿ ರಿಕಾಲ್ ಮಾಡಿಕೊಳ್ಳಿ ಯಾವೆಲ್ಲ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕು ಅಂತೇಳಿ. ಇನ್ ದ ಫಸ್ಟ್ ಇಯರ್ ವಿ ನೀಡ್ ಟು ಪಾಸ್ 3 ಎಂಟ್ರೀಸ್. ಓಕೆ, ಫಸ್ಟ್ ಎಂಟ್ರಿ ಫಾರ್ ದ ಇಶ್ಯೂ ಆಫ್ ಡಿಬೆಂಚರ್ಸ್, ಸೆಕೆಂಡ್ ಎಂಟ್ರಿ ಫಾರ್ ಸೆಟ್ಟಿಂಗ್ aside the amount from the reserves and surplus, third entry for investing the amount in the investment. In the every subsequent year except last year we need to pass 4 entries. First entry for the receipt of interest, next second entry for transferring the interest to sinking fund or depreciation fund, third entry same for setting aside the amount from the reserves and surplus, and fourth entry for investing the amount in the investment. In the year of redemption the first 3 entries will remain same, but we will not pass the entry for investing the amount in the investment. Instead of that, what we will do, we will realize the investment. The entry will be sinking fund investment account debtor to bank account. Okay, these are the usual entries. So after passing all these entries, what you have to do, so you need to transfer debentures to debenture holders, debentures account debtor to debenture holders account. Next the payment will be made to the debenture holders account debtor to bank account. Then you have to balance sinking fund investment account. In the sinking fund investment the balancing figure will be transferred to sinking fund. ಅದು ಬ್ಯಾಲೆನ್ಸಿಂಗ್ ಫಿಗರ್ ಏನಾಗಿರ್ತದೆ, ಏನಾದರೂ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟನ್ನು ಪ್ರಾಫಿಟ್ ಅಥವಾ ಲಾಸಲ್ಲಿ ಸೇಲ್ ಮಾಡಿದರೆ ಆಗ ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ, ಇಲ್ಲಾಂದರೆ ಅಲ್ಲಿ ಯಾವ ಬ್ಯಾಲೆನ್ಸಿಂಗ್ ಫಿಗರ್ ಕೂಡ ಬರೋದಿಲ್ಲ. ಓಕೆ, ಆ ಬ್ಯಾಲೆನ್ಸಿಂಗ್ ಫಿಗರನ್ನು ನಾವು ಸಿಂಕಿಂಗ್ ಫಂಡಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಅದು ಸಿಂಕಿಂಗ್ ಫಂಡ್ ಡೆಬಿಟಲ್ಲಿದ್ದರೆ ಅದು ಪ್ರಾಫಿಟ್ ಆಗಿರುತ್ತೆ, ಸಿಂಕಿಂಗ್ ಫಂಡ್ ಕ್ರೆಡಿಟಲ್ಲಿದ್ದರೆ ಅದು ಸಿಂಕಿಂಗ್ ಫಂಡ್ ಡೆಬಿಟಲ್ಲಿದ್ದರೆ ಅದು ಪ್ರಾಫಿಟ್ ಆಗುತ್ತೆ, ಡೆಬಿಟಲ್ಲಿದ್ದರೆ ಲಾಸ್ ಆಗುತ್ತೆ, ಕ್ರೆಡಿಟಲ್ಲಿದ್ದರೆ ಅದು ಪ್ರಾಫಿಟ್ ಆಗುತ್ತೆ. ಓಕೆ,
ಆಮೇಲೆ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟನ್ನು ನಾವು ಕ್ಲೋಸ್ ಮಾಡಿದ ಮೇಲೆ ಸಿಂಕಿಂಗ್ ಫಂಡ್ ಅಕೌಂಟನ್ನು ಕ್ಲೋಸ್ ಮಾಡ್ತೇವೆ. ಓಕೆ, ಸೊ ಸಿಂಕಿಂಗ್ ಫಂಡ್ ಅಕೌಂಟ್ ವಿಲ್ ಬಿ ಕ್ಲೋಸ್ ಬೈ ಟ್ರಾನ್ಸ್ಫರಿಂಗ್ ದ ಅಲ್ಟಿಮೇಟ್ ಬ್ಯಾಲೆನ್ಸ್ ಟು ಜನರಲ್ ರಿಸರ್ವ್ ಅಕೌಂಟ್. ಸೊ ದೀಸ್ ಆರ್ ದ ಪ್ರೊಸೀಜರ್ಸ್. ಓಕೆ, just once go through the journal entries. So when the debentures are issued, look at the problem. Debentures are issued on 1st April 2012. Okay, the first entry must be recorded on the date of issue of debenture, and the entry is bank account debtor to debentures account. So here par price of the debenture is issued, and there is a condition that the debentures will be redeemed at par price only. ನೋಡಿ, ಡಿಬೆಂಚರನ್ನು ಇಶ್ಯೂ ಮಾಡುವಾಗಲೂ ಪಾರ್ ಪ್ರೈಸಲ್ಲಿ ಇಶ್ಯೂ ಮಾಡ್ತಾರೆ, ರಿಡೀಮ್ ಮಾಡುವಾಗಲೂ ಪಾರ್ ಪ್ರೈಸಲ್ಲಿ ಇಶ್ಯೂ ಮಾಡ್ತಾರೆ, ಪಾರ್ ಪ್ರೈಸಲ್ಲಿ ಅದನ್ನು ರಿಡೀಮ್ ಮಾಡ್ತಾರೆ. ಇಲ್ಲಿ ಕೆಲವೊಮ್ಮೆ ಇಶ್ಯೂ ಮಾಡುವಾಗ ಪಾರ್ ಪ್ರೈಸಲ್ಲಿ ಇಶ್ಯೂ ಮಾಡ್ಬೋದು, ಬಟ್ ರಿಡೀಮ್ ಮಾಡುವಾಗಲೂ ಪಾರ್ ಪ್ರೈಸಲ್ಲೇ ರಿಡೀಮ್ ಮಾಡಬೇಕಂತ ಏನೂ ಕಂಡೀಷನ್ ಇಲ್ಲ. ಅವ್ರು ಏನು ಮಾಡ್ಬೋದು, ರಿಡೀಮ್ ಮಾಡುವಾಗ ಪ್ರೀಮಿಯಮ್ ಅಮೌಂಟಲ್ಲಿ ರಿಡೀಮ್ ಮಾಡ್ಬೋದು, ಬಟ್ ಆ ಕಂಡೀಷನನ್ನು ಬಿಗಿನಿಂಗಲ್ಲೇ ಕೊಟ್ಟಿರ್ತಾರೆ. ಓಕೆ, ಇಫ್ ದ ಡಿಬೆಂಚರ್ ಇಫ್ ಇಟ್ ಹ್ಯಾಸ್ ಟು ಬಿ ರಿಡೀಮ್ಡ್ ಎಟ್ ಪ್ರೀಮಿಯಮ್ ಅಮೌಂಟ್, ದೆನ್ ದಟ್ ಇಂಟಿಮೇಷನ್ ಆರ್ ದ ಕಂಡೀಷನ್ ವಿಲ್ ಬಿ ಗಿವನ್ ಎಟ್ ದ ಟೈಮ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ ಓನ್ಲಿ. ಸಪೋಸ್ ಏನಾದರೂ ಡಿಬೆಂಚರನ್ನು ಅವರು ಏನು ಪ್ರೀಮಿಯಮಲ್ಲಿ ರಿಡೀಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಈ ಎಂಟ್ರಿಯಲ್ಲಿ ಸ್ಲೈಟ್ ಚೇಂಜಸ್ ಆಗುತ್ತೆ. ಓಕೆ, ಅದು ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಬಟ್ ಇಲ್ಲಿ ಪಾರ್ ಪ್ರೈಸಲ್ಲಿ ಡಿಬೆಂಚರನ್ನು ಇಶ್ಯೂ ಮಾಡಿದ್ದಾರೆ, ಪಾರ್ ಪ್ರೈಸಲ್ಲಿ ಡಿಬೆಂಚರನ್ನು ರಿಡೀಮ್ ಮಾಡ್ತಾ ಇದ್ದಾರೆ. ಅದರಿಂದ ಯಾವ ಕನ್ಫ್ಯೂಷನ್ ಕೂಡ ಇಲ್ಲ. ಎಂಟ್ರಿ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಡಿಬೆಂಚರ್ಸ್ ಅಕೌಂಟ್ ಆಗುತ್ತೆ. ಓಕೆ, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಡಿಬೆಂಚರ್ಸ್ ಅಕೌಂಟ್ 1 lakh worth. ಸೆಕೆಂಡ್ ಎಂಟ್ರಿ for setting aside the fixed amount from ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಒಂದು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ಗೆ ಡೆಬಿಟ್ ಕೊಡ್ಬೋದು, ಅಥವಾ ಇಲ್ಲಿ ಆ್ಯಸ್ ಪರ್ ದ ರೀಸೆಂಟ್ ಅಮೆಂಡ್ಮೆಂಟ್ ನಾವು ಏನು ಮಾಡ್ತೇವೆ, ಸೊ ನಾವು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಗೆ ಡೆಬಿಟ್ ಕೊಡ್ತೇವೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ಗೆ ಈಗ ಡೆಬಿಟ್ ಕೊಡುವ ಕ್ರಮ ಇಲ್ಲ. ಓಕೆ, ಎಂಟ್ರಿ ಏನಾಗುತ್ತೆ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಕೌಂಟ್ ಡೆಟರ್ ಟು ಸಿಂಕಿಂಗ್ ಫಂಡ್ ಅಕೌಂಟ್. ಸೊ ವರ್ಷದಲ್ಲಿ ಎಷ್ಟು ಅಮೌಂಟ್ ಸೆಟ್ ಅಸೈಡ್ ಮಾಡಬೇಕು. ಸೊ ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ, ಎಷ್ಟು ಅಮೌಂಟ್ ನಾವು ಸೆಟ್ ಅಸೈಡ್ ಮಾಡಬೇಕು. ಸೊ 18,000 rupees ಸೆಟ್ ಅಸೈಡ್ ಮಾಡಬೇಕು. ಓಕೆ, ಸೊ ಆ 18,097 ಇಲ್ಲಿ ನೀವು ತೋರಿಸ್ಬೇಕು. ಓಕೆ, 18,097.50. ಈಗ ಈ ಸೆಟ್ ಅಸೈಡ್ ಮಾಡಿದ ಅಮೌಂಟನ್ನು ಏನು ಮಾಡಬೇಕು, ಅದನ್ನು ಹಾಗೆ ಇಟ್ಕೊಳ್ಳಿಕ್ಕಾಗೋದಿಲ್ಲ, ಅದನ್ನು ಔಟ್ಸೈಡ್ ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಔಟ್ಸೈಡ್ ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಕ್ಯಾಶ್ ವಿಲ್ ಗೋಸ್ ಔಟ್ ಆಫ್ ದ ಬಿಸ್ನೆಸ್. ಓಕೆ, ಸೊ ದೇರ್ಫೋರ್ ಬ್ಯಾಂಕ್ ಅಕೌಂಟ್ ವಿಲ್ ಬಿ credited and the entry will be sinking fund investment account enter to bank account. ಫಸ್ಟ್ ಇಯರಲ್ಲಿ ತಿಳ್ಕೊಳ್ಳಿ, ಏನು ಅಮೌಂಟನ್ನು ಸೆಟ್ ಅಸೈಡ್ ಮಾಡ್ತೇವೋ ಅದೇ ಅಮೌಂಟನ್ನು ನಾವು ಏನು ಮಾಡ್ತೇವೆ, ಇನ್ವೆಸ್ಟ್ಮೆಂಟ್ ಮಾಡ್ತೇವೆ. ಬಟ್ ಸೆಕೆಂಡ್ ಇಯರ್ಗೆ ಬರುವಾಗ, ಸೆಕೆಂಡ್ ಇಯರ್ ಆನ್ವರ್ಡ್ಸ್ ಈ ಅಮೌಂಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಯಾಕೆಂದರೆ ಈ ಅಮೌಂಟ್ ಜೊತೆಗೆ ಇಂಟ್ರೆಸ್ಟ್ ಕೂಡ ಆ್ಯಡ್ ಆಗುತ್ತೆ. ಇದು ಫಸ್ಟ್ ಇಯರ್ ಆದ ಕಾರಣ ಫಸ್ಟ್ ಇಯರಲ್ಲಿ ಯಾವ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ. ಇಂಟ್ರೆಸ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗೋದು ಯಾವಾಗ, ಅದು ಸೆಕೆಂಡ್ ಇಯರಿಂದ. ಫಸ್ಟ್ ಇಯರ್ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಷ್ಟೇ, ನಮಗೆ ಅದರ ಇಂಟ್ರೆಸ್ಟು ಸಿಗೋದು ಯಾವಾಗ, ಇನ್ನು 1 ವರ್ಷ ಆದಮೇಲೆ. ಸೊ ದೇರ್ಫೋರ್ ಇನ್ ದ ಫಸ್ಟ್ ಇಯರ್ ದೇರ್ ಈಸ್ ನೋ ಎನಿ ಇಂಟ್ರೆಸ್ಟ್. ವಾಟ್ ಎವರ್ ಅಮೌಂಟ್ whatever amount set aside will be invested in the sinking fund investment account. Okay, so these 3 entries must be recorded in the first year. First entry for the issue of debenture, and this particular entry will be recorded on the date of issue of debenture. Okay, and the rest 2 entries must be recorded at the end of first year. Okay, next in the second year, see here in this problem, as the debenture is redeemed at the end of the 5th year, so we need to prepare the account for 5 years. 5 ವರ್ಷಕ್ಕೆ ನಾವು ಅಕೌಂಟ್ ಪ್ರಿಪೇರ್ ಮಾಡಬೇಕು. ಫಸ್ಟ್ ಇಯರ್ ಇದು 3 ಎಂಟ್ರೀಸ್ ಪಾಸ್ ಮಾಡಿದ್ದೀರಿ. ಈಗ ನೆಕ್ಸ್ಟ್ ಅಪ್ ಟು 4th ಇಯರ್, ಸೆಕೆಂಡ್ ಇಯರ್, 3rd ಇಯರ್, 4th ಇಯರ್, ಈ 3 ವರ್ಷ ನೀವು ಸೇಮ್ 4 ಎಂಟ್ರೀಸನ್ನು ಪಾಸ್ ಮಾಡಬೇಕು. ಓಕೆ, ಯಾವ ಎಂಟ್ರಿ, ಫಸ್ಟ್ ಎಂಟ್ರಿ ಫಾರ್ ದ ರಿಸೀಟ್ ಆಫ್ ಇಂಟ್ರೆಸ್ಟ್. ಈಗ ಬಿಗಿನಿಂಗಲ್ಲೇ ಏನು ಮಾಡ್ತೇವೆ, ನಾವು ಲಾಸ್ಟ್ ಇಯರ್ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೋ ಅದರದ್ದು ಇಂಟ್ರೆಸ್ಟನ್ನು ನಾವು ರಿಸೀವ್ ಮಾಡ್ತೇವೆ. ಪ್ರಾಬ್ಲಮಲ್ಲಿ ನಮಗೆ ಹೇಳಿದ್ದಾರೆ, ಜಸ್ಟ್ ಪ್ರಾಬ್ಲಮ್ ನೋಡಿ.
ಇಲ್ಲಿ ಪ್ರಾಬ್ಲಮ್ ನೋಡಿ, ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿದ್ದಾರೆ, ಇಂಟ್ರೆಸ್ಟ್ ಎಟ್ ದ ರೇಟ್ ಆಫ್ 5% ಅಂತ ಹೇಳಿದ್ದಾರೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ವಿಲ್ ಬಿ 5%. ಸೊ 5% ಇಂಟ್ರೆಸ್ಟ್. ಎಷ್ಟು ಅಕ್ಯುಮುಲೇಟ್ ಆಗಿದೆ ಅಮೌಂಟ್ ಇಲ್ಲಿ ನೋಡಿ, ಎಷ್ಟು ಅಕ್ಯುಮುಲೇಟ್ ಆಗಿದೆ, ಎಷ್ಟು ಅಕ್ಯುಮುಲೇಟ್ ಆಗಿದೆ, 18,097 ರೂಪೀಸ್ ಅಕ್ಯುಮುಲೇಟ್ ಆಗಿದೆ. ಆ 18,097 ಮೇಲೆ 5% ಎಷ್ಟಾಗುತ್ತೆ, 904.88 ರೂಪೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ, ಇಮಿಡಿಯೇಟ್ಲಿ ನಾವೇನು ಇಂಟ್ರೆಸ್ಟನ್ನು ರಿಸೀವ್ ಮಾಡಿರ್ತೇವೋ ಕ್ಯಾಶ್ ಫಾರ್ಮಲ್ಲಿ ಅದನ್ನು ನಾವು ಸಿಂಕಿಂಗ್ ಫಂಡ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು. ಓಕೆ, ಫಸ್ಟ್ ಎಂಟ್ರಿ ಇಂಟ್ರೆಸ್ಟ್ ರಿಸೀವ್ ಮಾಡುವಾಗ ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ಗೆ ನಾವು ಕ್ರೆಡಿಟ್ ಕೊಟ್ಟಿರ್ತೇವೆ, ಈಗ ಟ್ರಾನ್ಸ್ಫರ್ ಮಾಡುವಾಗ ಅದಕ್ಕೆ ಏನು ಮಾಡ್ತೇವೆ, ಡೆಬಿಟ್ ಕೊಡ್ತೇವೆ. ಓಕೆ, ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಎಂಟರ್ ಟು ಸಿಂಕಿಂಗ್ ಫಂಡ್ ಅಕೌಂಟ್, ಸೇಮ್ ಅಮೌಂಟ್. ನೆಕ್ಸ್ಟ್ 2 ಎಂಟ್ರೀಸ್ ವಿಲ್ ಬಿ ಸೇಮ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಕೌಂಟ್ ಎಂಟರ್ ಟು ಸಿಂಕಿಂಗ್ ಫಂಡ್ ಅಕೌಂಟ್. ಸೊ ಸೇಮ್ ಅಮೌಂಟ್ 18,097.50, ನಾವೇನು ಕ್ಯಾಲ್ಕುಲೇಷನ್ ಮಾಡಿರ್ತೇವೆ ಅದೇ ಅಮೌಂಟು, ಅಷ್ಟೇ ಅಮೌಂಟನ್ನು ಸೆಟ್ ಅಸೈಡ್ ಮಾಡ್ತಾರೆ. ಬಟ್ ಇಲ್ಲಿ ನೀವು ಕೇರ್ಫುಲ್ ಆಗಿರಬೇಕು. ನೆಕ್ಸ್ಟ್ ಎಂಟ್ರಿ ಪಾಸ್ ಮಾಡುವಾಗ, ವೈಲ್ ಇನ್ವೆಸ್ಟಿಂಗ್ ದ ಅಮೌಂಟ್ ಇನ್ ದ ಸೆಕೆಂಡ್ ಇಯರ್ ದ ಇನ್ವೆಸ್ಟ್ಮೆಂಟ್ ಅಮೌಂಟ್ ವಿಲ್ ಬಿ ಡಿಫ್ರೆಂಟ್. ಇನ್ವೆಸ್ಟ್ಮೆಂಟ್ ಅಮೌಂಟಲ್ಲಿ ಯಾವುದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಒಂದು 18,097.50 ಪ್ಲಸ್ ಏನು ನಾವು ಇಂಟ್ರೆಸ್ಟ್ ರಿಸೀವ್ ಮಾಡಿರ್ತೇವೋ ಆ ಅಮೌಂಟ್ ಇನ್ಕ್ಲೂಡ್ ಆಗಿರುತ್ತೆ. 18,097.50 ಪ್ಲಸ್ 904.88. That means at the end of the second year we need to invest 19,002 rupees 0.38 paise. Okay, next I told third year, fourth year the entry will remain same, but you should be very careful while calculating interest. ಈ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡುವಾಗ ನೀವು ತುಂಬ ಕೇರ್ಫುಲ್ ಆಗಿ ಇರಬೇಕು. ಯು ಶುಡ್ ಸಿ ವಾಟ್ ಈಸ್ ದ ಅಮೌಂಟ್ ಅಕ್ಯುಮುಲೇಟೆಡ್ ಇನ್ ದ ಇನ್ವೆಸ್ಟ್ಮೆಂಟ್ ಅಕೌಂಟ್. ಇನ್ವೆಸ್ಟ್ಮೆಂಟ್ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಅಕ್ಯುಮುಲೇಟ್ ಆಗಿದೆ ಅನ್ನೋದನ್ನು ನೀವು ಸರಿಯಾಗಿ ಕೇರ್ಫುಲ್ಲಾಗಿ ನೋಡಿ ಅದರ ಬೇಸಿಸ್ ಮೇಲೆ ನೀವೇನು ಮಾಡಬೇಕು, ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಇದು ಥರ್ಡ್ ಇಯರ್ ಬ್ಯಾಂಕ್ ಅಕೌಂಟ್ ಎಂಟರ್ ಟು ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಸೊ 1,854 ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಹೇಗೆ ಬರುತ್ತೆ, ಸೊ ಫಸ್ಟ್ ಇಯರಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇಯರಲ್ಲಿ ಥರ್ಡ್ ಎಂಟ್ರಿ ನೋಡಿ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ, 18,097.50 ಆಗಿದೆ. ಸೆಕೆಂಡ್ ಇಯರಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ, 19,002.38 ಆಗಿದೆ. ಅದರ ಮೇಲೆ ನಾವು 5% ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿದರೆ ಅದು ಎಷ್ಟು ಬರುತ್ತೆ, 1,854.99 ಬರುತ್ತೆ. ಓಕೆ, ಇದು ಜರ್ನಲ್ ಎಂಟ್ರಿ ಪಾಸ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದೇ ನೀವು ಲೆಡ್ಜರ್ ಅಕೌಂಟ್ ಮಾಡಿದರೆ ಅಲ್ಲಿಯ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರುತ್ತೆ, ಆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮೇಲೆ ನೀವು 5% ಕ್ಯಾಲ್ಕುಲೇಷನ್ ಮಾಡಿದರೆ ಆಯಿತು. ಸೊ ನೆಕ್ಸ್ಟ್ ಏನು ನಾವು ಇಂಟ್ರೆಸ್ಟ್ ರಿಸೀವ್ ಮಾಡ್ತೇವೆ ಅದನ್ನು ಸಿಂಕಿಂಗ್ ಫಂಡಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಥರ್ಡ್ ಎಂಟ್ರಿ ಫಾರ್ ಸೆಟ್ಟಿಂಗ್ ಅಸೈಡ್ ದ ಅಮೌಂಟ್ ಫ್ರಮ್ ದ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಕೌಂಟ್. ಲಾಸ್ಟ್ ಎಂಟ್ರಿ ಫಾರ್ ಇನ್ವೆಸ್ಟಿಂಗ್ ದ ಅಮೌಂಟ್ ಇನ್ ದ ಇನ್ವೆಸ್ಟ್ಮೆಂಟ್. ಇಲ್ಲಿ ಕೂಡ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಯಾವ ಅಮೌಂಟ್, ಆ್ಯನ್ವಲ್ ಸೆಟ್ ಅಸೈಡ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೇವೆ. ಓಕೆ, ಸೊ ಇದು ನೆಕ್ಸ್ಟ್ ಇಯರ್ ಸೇಮ್ 4 ಎಂಟ್ರೀಸ್, ಬಟ್ ಈ ಅಮೌಂಟ್ಸ್ ಚೇಂಜ್ ಆಗುತ್ತೆ ಅಷ್ಟೇ. ಎಂಟ್ರೀಸ್ ವಿಲ್ ರಿಮೇನ್ ಸೇಮ್. ಫಸ್ಟ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಎಂಟರ್ ಟು ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್, ಆ್ಯಂಡ್ ದಿಸ್ ಇಂಟ್ರೆಸ್ಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಅಮೌಂಟ್ ಅಕ್ಯುಮುಲೇಟೆಡ್ ಇನ್ ದ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಎಟ್ ದ ರೇಟ್ ಆಫ್ 5%. ನೆಕ್ಸ್ಟ್ ಫಾರ್ ದ ಟ್ರಾನ್ಸ್ಫರ್ ಆಫ್ interest to sinking fund account. Next entry for setting aside the amount from the reserves and surplus account. Next for investing the amount in the sinking fund investment account. So this is the idu okay. Fourth entry for investing the amount in the sinking fund. ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತೇವೆ, 77,702 ರೂಪೀಸನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೇವೆ. ಸಾರಿ 1 minute, just a minute. Okay, so this is the first year, this is the first year, this is the second year, this is the third year, this is the fourth year. Okay, this is the last year. ಇದು ಲಾಸ್ಟ್ ವರ್ಷ. ಓಕೆ, ಈಗ ಲಾಸ್ಟ್ ವರ್ಷದಲ್ಲಿ ಫಸ್ಟ್ 3 ಎಂಟ್ರೀಸ್ ವಿಲ್ ರಿಮೇನ್ ಸೇಮ್. ಓಕೆ, ಫಸ್ಟ್ 3 ಎಂಟ್ರಿ ಸೇಮ್ ಇರುತ್ತೆ. ಬ್ಯಾಂಕ್ ಅಕೌಂಟ್ ಎಂಟರ್ ಟು ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಓಕೆ,
ಸೊ ಇದು ಯಾವುದರ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ, ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟಲ್ಲಿ ಎಷ್ಟು ಅಮೌಂಟ್ ಇದೆ ಅದರ ಬೇಸಿಸ್ ಮೇಲೆ 5% ಇಂಟ್ರೆಸ್ಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಸೆಕೆಂಡ್ ಎಂಟ್ರಿ ಫಾರ್ ಟ್ರಾನ್ಸ್ಫರಿಂಗ್ ದ ಇಂಟ್ರೆಸ್ಟ್ ಟು ಸಿಂಕಿಂಗ್ ಫಂಡ್. ನೆಕ್ಸ್ಟ್ ಫಾರ್ ಸೆಟ್ಟಿಂಗ್ aside ದ ಅಮೌಂಟ್ ಫ್ರಮ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ದ ಲಾಸ್ಟ್ ಎಂಟ್ರಿ ಫಾರ್ ರಿಯಲೈಸಿಂಗ್ ದ ಇನ್ವೆಸ್ಟ್ಮೆಂಟ್. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ, ಎಂಟ್ರಿ ಚೇಂಜ್ ಆಗಿದೆ, ಉಲ್ಟಾ ಪಲ್ಟಾ ಆಗಿದೆ. ಓಕೆ, ಯೂಶ್ವಲಿ ನಾವು ಎಂಟ್ರಿ ಪಾಸ್ ಮಾಡೋದು ಇನ್ವೆಸ್ಟ್ಮೆಂಟ್ ಮಾಡುವಾಗ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಎಂಟರ್ ಟು ಬ್ಯಾಂಕ್ ಅಕೌಂಟ್. ಬಟ್ ದಿಸ್ ಈಸ್ ದ ಲಾಸ್ಟ್ ಇಯರ್, ಇದು ಲಾಸ್ಟ್ ಇಯರ್ ಇದ್ದ ಕಾರಣ ಏನಾಗುತ್ತೆ, ಎಂಟ್ರಿ ರಿವರ್ಸ್ ಆಗುತ್ತೆ. ಸೊ ವಿ ವಿಲ್ ರಿಯಲೈಸ್ ದ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಕೌಂಟ್ ಎಂಟರ್ ಟು ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಓಕೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಇದು ರಾಂಗ್ ಎಂಟ್ರಿ, ಇದನ್ನು ರಿವರ್ಸ್ ಮಾಡಿ. ದ ಎಂಟ್ರಿ ವಿಲ್ ಬಿ ಬ್ಯಾಂಕ್ ಅಕೌಂಟ್ ಎಂಟರ್ ಟು ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಓಕೆ, ಸೊ ನಮಗೆ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಈಸ್ ರಿಯಲೈಸ್ಡ್ ಎಟ್ ಎ ಲಾಸ್ ಆಫ್ ₹300 ರುಪೀಸಲ್ಲಿ ಲಾಸಲ್ಲಿ ಅದು ಏನಾಗಿದೆ, ರಿಯಲೈಸ್ ಆಗಿದೆ ಅಂತ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನಾವು ಎಷ್ಟು ಅಕ್ಯುಮುಲೇಟ್ ಆಗಿದೆ ಅಂತ ನೋಡ್ತೇವೆ, ಅದರಲ್ಲಿ ₹300 ರುಪೀಸನ್ನು ಡಿಡಕ್ಟ್ ಮಾಡ್ತೇವೆ. ಸೊ ಅಷ್ಟು ಡಿಡಕ್ಟ್ ಮಾಡುವಾಗ ಎಷ್ಟು ಬರುತ್ತೆ, ಅದು ರಿಯಲೈಸ್ಡ್ ಅಮೌಂಟ್ ಎಷ್ಟು ಬರುತ್ತೆ, 77,702.49 ರುಪೀಸ್ ಬರುತ್ತೆ. ಸೊ ಅದು ರಿಯಲೈಸ್ಡ್ ವ್ಯಾಲ್ಯೂ. ಸೊ ಈ ಎಂಟ್ರಿ ಒಂದು ಕೇರ್ಫುಲ್ ಆಗಿರಿ, ರಿವರ್ಸ್ ಬರೀರಿ ಇದು. ಓಕೆ, ನೆಕ್ಸ್ಟ್ ದ ರೆಸ್ಟ್ ಆಫ್ ದ ಎಂಟ್ರೀಸ್. ಸೊ ಹಿಯರ್ ಫಸ್ಟ್ ಎಂಟ್ರಿ ಫಾರ್ ರೆಕಾರ್ಡಿಂಗ್ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಏನಾದರೂ ಇನ್ವೆಸ್ಟ್ಮೆಂಟನ್ನು ಲಾಸಲ್ಲಿ ಸೇಲ್ ಮಾಡಿದರೆ ಆಗ ಸಿಂಕಿಂಗ್ ಫಂಡಿಗೆ ಡೆಬಿಟ್ ಕೊಡ್ತೇವೆ. ಇಲ್ಲಿ 300 ರುಪೀಸ್ ಲಾಸಲ್ಲಿ ಸೇಲ್ ಮಾಡಿದ್ದೇವೆ, ಆದ ಕಾರಣ ಸಿಂಕಿಂಗ್ ಫಂಡಿಗೆ ಡೆಬಿಟ್ ಕೊಟ್ಟಿದ್ದೇವೆ. ಎಂಟ್ರಿ ಈಸ್ ಸಿಂಕಿಂಗ್ ಫಂಡ್ ಅಕೌಂಟ್ ಎಂಟರ್ ಟು ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಓಕೆ, ಅದೇ ಪ್ರಾಫಿಟಲ್ಲಿ ಸೇಲ್ ಮಾಡ್ತಿದ್ರೆ ಅದು ಎಂಟ್ರಿ ರಿವರ್ಸ್ ಆಗ್ತಾಯಿತ್ತು, ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಎಂಟರ್ ಟು ಸಿಂಕಿಂಗ್ ಫಂಡ್ ಆಗ್ತಾಯಿತ್ತು. ಸೊ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಲಾಸ್ ಆದರೆ ಸಿಂಕಿಂಗ್ ಫಂಡಿಗೆ ಡೆಬಿಟ್ ಕೊಡುವಂಥದ್ದು. ನೆಕ್ಸ್ಟ್ ಫಾರ್ ದ ಟ್ರಾನ್ಸ್ಫರ್ ಆಫ್ ಡಿಬೆಂಚರ್ಸ್ ಟು ಡಿಬೆಂಚರ್ ಹೋಲ್ಡರ್ಸ್ ಬಿಫೋರ್ ರಿಡೀಮಿಂಗ್ ದ ಡಿಬೆಂಚರ್ಸ್ ಆರ್ ಫೈನಲ್ ಪೇಮೆಂಟ್ ಮೇಡ್ ಟು ದ ಡಿಬೆಂಚರ್ ಹೋಲ್ಡರ್ಸ್, ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಟ್ರಾನ್ಸ್ಫರ್ ಡಿಬೆಂಚರ್ಸ್ ಟು ಡಿಬೆಂಚರ್ ಹೋಲ್ಡರ್ಸ್. Debentures account enter to debenture holders account 1 lakh rupees. Next, debenture holders account enter to bank account. So this is the final settlement made to the debenture holders. Next, last, we need to transfer the balance in the sinking fund account to reserve, ಜನರಲ್ ರಿಸರ್ವ್ ಅಕೌಂಟ್. ಏನು ನಾವು ಲಾಸ್ಟಿಗೆ ಸಿಂಕಿಂಗ್ ಫಂಡನ್ನು ನಾವು ಬ್ಯಾಲೆನ್ಸ್ ಮಾಡ್ತೇವೆ, ಅದರಲ್ಲಿ ಏನು ಬ್ಯಾಲೆನ್ಸ್ ಉಳಿತದೆ ಅದನ್ನು ಜನರಲ್ ರಿಸರ್ವ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಈ ಲಾಸ್ಟ್ ಎಂಟ್ರಿ ನಿಮಗೆ ಲೆಜ್ಜರ್ ಅಕೌಂಟ್ ಮಾಡದೆ ಇದನ್ನು ಎಸರ್ಟೈನ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ಎಂಟ್ರಿ ಆಗಿ ಇಟ್ಟು ಬಿಡಿ, ಏನು ಲೆಜ್ಜರ್ ಅಕೌಂಟ್ ಪ್ರಿಪೇರ್ ಮಾಡಿದ ಮೇಲೆ ನೀವು ಆ ಎಂಟ್ರಿಯನ್ನು ಪಾಸ್ ಮಾಡ್ಬೋದು. ಓಕೆ, ಈಗ ಲೆಜ್ಜರ್ ಅಕೌಂಟ್ಸ್ ನೋಡಿ. ಈ ಲೆಜ್ಜರ್ ಅಕೌಂಟ್ಸ್ ನೋಡಿದರೆ ನಿಮಗೆ ತುಂಬ ಈಸಿ ಆಗುತ್ತೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು. ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟಲ್ಲಿ ಎಷ್ಟು ಅಮೌಂಟ್ ಅಕ್ಯುಮುಲೇಟ್ ಆಗಿದೆ ಅದು ರೆಡಿ ನಿಮಗೆ ಫಿಗರ್ ಸಿಗುತ್ತೆ. ಜರ್ನಲ್ ಎಂಟ್ರಿ ಪಾಸ್ ಮಾಡುವಾಗ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಬಟ್ ನಾರ್ಮಲಿ ಏನಂತ ಹೇಳಿದರೆ 24 ಮಾರ್ಕ್ಸಿಗೆ ಕ್ವಶನ್ ಕೇಳುವಾಗ ನಿಮಗೆ ಜರ್ನಲ್ ಎಂಟ್ರೀಸ್ ಕೇಳೋದಿಲ್ಲ, ನಿಮ್ಮ ರೆಫರೆನ್ಸಿಗೆ ನಾನು ಏನು ಈ ಜರ್ನಲ್ ಎಂಟ್ರೀಸನ್ನು ಕೊಟ್ಟಿದ್ದೇನೆ. ಓಕೆ, ಜರ್ನಲ್ ಎಂಟ್ರೀಸ್ ಗೊತ್ತಿಲ್ಲದೆ ನೀವು ಲೆಜ್ಜರ್ ಅಕೌಂಟ್ ಪ್ರಿಪೇರ್ ಮಾಡುವ ಹಾಗೆ ಇಲ್ಲ, ಜರ್ನಲ್ ಎಂಟ್ರೀಸ್ ಕರೆಕ್ಟ್ ಗೊತ್ತಿರಬೇಕು ನಿಮಗೆ. ಓಕೆ, ಸೊ ನಾರ್ಮಲಿ 24 ಮಾರ್ಕ್ಸ್ಗೆ ನಿಮಗೆ ಇಂಪಾರ್ಟೆಂಟ್ ಲೆಜ್ಜರ್ ಅಕೌಂಟ್ ಪ್ರಿಪೇರ್ ಮಾಡಲಿಕ್ಕೆ ಹೇಳ್ತಾರೆ. ಸಿಂಕಿಂಗ್ ಫಂಡ್ ಅಕೌಂಟ್, ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್, ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್, ಡಿಬೆಂಚರ್ಸ್ ಅಕೌಂಟ್, ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ಸೊ ಇಷ್ಟು ಅಕೌಂಟ್, ಕೆಲವೊಮ್ಮೆ ಬ್ಯಾಂಕ್ ಅಕೌಂಟ್ ಇರುತ್ತೆ, ಇಷ್ಟು ಅಕೌಂಟನ್ನು ನೀವು ಪ್ರಿಪೇರ್ ಮಾಡಬೇಕಾಗತ್ತೆ. ಓಕೆ ಓಕೆ, ಸೊ ದಿಸ್ ಈಸ್ ಸಿಂಕಿಂಗ್ ಫಂಡ್ ಅಕೌಂಟ್, ದಿಸ್ ಈಸ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಸೊ ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್, ಡಿಬೆಂಚರ್ಸ್ ಅಕೌಂಟ್, ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ಈಗ ಫಸ್ಟಿಗೆ ನೋಡಿ, ಆ್ಯಕ್ಚುಲಿ ಈ 4 ಎಂಟ್ರಿ ಎಲ್ಲ ಎಂಟ್ರಿ ಸೈಮಲ್ಟೇನಿಯಸ್ ಆಗಿ ನೀವು ಪ್ರಿಪೇರ್ ಮಾಡಬೇಕು. ಬಟ್ ಇಲ್ಲಿ ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ಅದಕ್ಕೋಸ್ಕರ ನಾನು 1 by 1 ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಫಸ್ಟ್ ಡಿಬೆಂಚರ್ಸ್ ಅಕೌಂಟ್, ಫಸ್ಟ್ ಎಂಟ್ರಿ ನಾವು ಡಿಬೆಂಚರ್ ಇಶ್ಯೂ ಮಾಡಿದ್ದಕ್ಕೆ ಎಂಟ್ರಿ ಪಾಸ್ ಮಾಡಿದ್ದು ಯಾವಾಗ, ಆನ್ ದ ಡೇಟ್ ಆಫ್ ಇಶ್ಯೂ, ದಟ್ ಈಸ್ 1/4/2012 ಬ್ಯಾಂಕ್ ಅಕೌಂಟ್ ಎಂಟರ್ ಟು ಡಿಬೆಂಚರ್ಸ್ ಅಕೌಂಟ್. ಸೊ ಏನಾಗುತ್ತೆ, 1 lakh rupees. ಸೊ ಅದು ಪ್ರತಿ ವರ್ಷ ಏನು ಮಾಡ್ತೇವೆ, ಕ್ಯಾರಿ ಡೌನ್ ಮಾಡ್ತೇವೆ. ಕ್ಯಾರಿ ಡೌನ್, ಬ್ರಾಡ್ ಡೌನ್, ಕ್ಯಾರಿ ಡೌನ್, ಬ್ರಾಡ್ ಡೌನ್, ಕ್ಯಾರಿ ಡೌನ್, ಬ್ರಾಡ್ ಡೌನ್, ಕ್ಯಾರಿ ಡೌನ್. ಸೊ ಬ್ರಾಡ್ ಡೌನ್ ಲಾಸ್ಟ್ ಇಯರ್ ಎಟ್ ದ ಎಂಡ್ ಆಫ್ ದ 5th ಇಯರ್ ಬ್ರಾಡ್ ಡೌನ್ ಮಾಡಿದ ಬ್ಯಾಲೆನ್ಸನ್ನು ಫೈನಲಿ ಏನು ಮಾಡ್ತೇವೆ, ಡಿಬೆಂಚರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಿ ಬಿಡ್ತೇವೆ. ಓಕೆ, ಫಸ್ಟ್ ಆನ್ ದ ಡೇಟ್ ಆಫ್ ಇಶ್ಯೂ ಬೈ ಬ್ಯಾಂಕ್ ಅಕೌಂಟ್,
balance will be carried down. Next year the beginning balance will be brought down, balance will be carried on ಹಾಗೆ ಆಗುತ್ತೆ. ಬಟ್ ಎಟ್ ದ ಎಂಡ್ ಆಫ್ ದ ಇಯರ್ ಇನ್ ದ ಇಯರ್ ಆಫ್ ರಿಡಮ್ಷನ್ ನಾವು ಏನು ಮಾಡ್ತೇವೆ, ಆ ಡಿಬೆಂಚರ್ಸಲ್ಲಿ ಏನು ಅಮೌಂಟ್ ಇರುತ್ತೆ ಅದನ್ನು ಡಿಬೆಂಚರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಿ ಬಿಡ್ತೇವೆ. ಇದು ಡಿಬೆಂಚರ್ಸ್. ನೆಕ್ಸ್ಟ್ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಬರುವುದೇ ಇನ್ ದ ಇಯರ್ ಆಫ್ ರಿಡಮ್ಷನ್. ಫಸ್ಟ್ ಇಯರಿಂದ ನಾವು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಪ್ರಿಪೇರ್ ಮಾಡೋದಿಲ್ಲ. ಯಾವ ವರ್ಷದಲ್ಲಿ ನಾವು ರಿಡಮ್ಷನ್ ಮಾಡಬೇಕು, ಇದು ಫಿಫ್ತ್ ಇಯರಲ್ಲಿ ರಿಡಮ್ಷನ್ ಮಾಡೋದು. ನಾವು ಏನು ಎಂಟ್ರಿ ಕೊಟ್ಟಿದ್ದೇವೆ ಇಲ್ಲಿ ನೋಡಿ, ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಅಂತ ಕೊಟ್ಟಿದ್ದೇವೆ, ಅಲ್ಲಿಂದ ಶುರು ಆಗುತ್ತೆ. ಇಲ್ಲಿ ನೋಡಿ, ಡಿಬೆಂಚರ್ಸ್ ಅಕೌಂಟ್ ಡೆಟೆಡ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ಸೊ ಇಲ್ಲಿ ಬರುವಾಗ ಏನಾಗುತ್ತೆ, ಡಿಬೆಂಚರ್ಸ್ ಅಕೌಂಟ್ ಡೆಟೆಡ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ನೆಕ್ಸ್ಟ್ ಅವ್ರಿಗೇನು ಮಾಡೋದು, ಫೈನಲ್ ಪೇಮೆಂಟ್ ಮಾಡಿಬಿಡೋದು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೆಟೆಡ್ ಟು ಬ್ಯಾಂಕ್ ಅಕೌಂಟ್. ಓಕೆ, ಇಲ್ಲಿ ಯಾವುದೇ ಪ್ರೀಮಿಯಂ ಯಾವುದೂ ಇಲ್ಲ. ಗಾಟ್ ಇಟ್? ಡಿಬೆಂಚರನ್ನು ಟ್ರಾನ್ಸ್ಫರ್ ಮಾಡೋದು, ಆಮೇಲೆ ಫೈನಲ್ ಪೇಮೆಂಟ್ ಮಾಡಿ ಬಿಡುವಂಥದ್ದು. ಓಕೆ, ಇದೆರಡು ಕನ್ಫ್ಯೂಷನ್ಸ್ ಇಲ್ಲ, ಇದೆರಡು ಆಯಿತು. ಈಗ ಉಳಿದ ಅಕೌಂಟ್ಸನ್ನು ನೋಡುವ. ಓಕೆ, ಈಗ ನಿಮಗೆ ಕರೆಕ್ಟ್ ಗೊತ್ತಿರಬೇಕು ಎಂಟ್ರೀಸ್. ಇಲ್ಲಿ ಫಸ್ಟ್ ಎಂಟ್ರಿ ಯಾವುದು, ಫಾರ್ ದ ಇಶ್ಯೂ ಆಫ್ ಡಿಬೆಂಚರ್ ಆನ್ ದ ಡೇಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ಸ್. ಸೊ ಅದು ಡಿಬೆಂಚರ್ ಅಕೌಂಟಲ್ಲಿ ಬಂತು, ಹೋಯಿತು. ಸೆಕೆಂಡ್ ಎಂಟ್ರಿ ಫಾರ್ ಸೆಟ್ಟಿಂಗ್ ಎಸೈಡ್ ದ ಅಮೌಂಟ್ ಫ್ರಮ್ ದ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಕೌಂಟ್. ಎಂಟ್ರೀಸ್ ಇದೆಲ್ಲವೂ ನಿಮ್ಮ ಬಾಯಲ್ಲೇ ಇರಬೇಕು. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಕೌಂಟ್ ಡೆಟೆಡ್ ಟು ಸಿಂಕಿಂಗ್ ಫಂಡ್ ಅಕೌಂಟ್. ಸಿಂಕಿಂಗ್ ಫಂಡ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಡಿಬೆಂಚರ್ ರಿಡೆಂಪ್ಷನ್ ಫಂಡ್. ಅದನ್ನು ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅಂತಲೂ ಕರೀತಾರೆ. ಓಕೆ, ನೋಡಿ ಇಲ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಕೌಂಟ್ ಡೆಟರ್ ಟು ಸಿಂಕಿಂಗ್ ಫಂಡ್ ಅಕೌಂಟ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಕೌಂಟ್ ಡೆಟರ್ ಟು ಸಿಂಕಿಂಗ್ ಫಂಡ್ ಅಕೌಂಟ್. ನೆಕ್ಸ್ಟ್ ಎಂಟ್ರಿ ಎಷ್ಟು ಅಮೌಂಟ್ ಸೆಟ್ ಅಸೈಡ್ ಮಾಡ್ತಾರೆ, 18,097.50. ಥರ್ಡ್ ಎಂಟ್ರಿ, ಫಸ್ಟ್ ಇಯರಲ್ಲಿ ಥರ್ಡ್ ಎಂಟ್ರಿ ಯಾವುದು, ಫಾರ್ ಇನ್ವೆಸ್ಟಿಂಗ್ ದ ಅಮೌಂಟ್ ಇನ್ ದ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ನೋಡಿ ಇಲ್ಲಿ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಟೆಡ್ ಟು ಬ್ಯಾಂಕ್ ಅಕೌಂಟ್. ಓಕೆ, ಫಸ್ಟ್ ಇಯರ್ ಇದ್ದು ಎಂಟ್ರೀಸ್ ಆಯಿತು. ಸೊ ಫಸ್ಟ್ ಇಯರಲ್ಲಿ ನೀವೇನು ಮಾಡಬೇಕು, ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಇಲ್ಲಿ ಏನು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಿಂದ ಸೆಟ್ ಅಸೈಡ್ ಮಾಡಿದೆವೋ ಅದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಕೂಡ ಏನು ಬ್ಯಾಂಕ್ ಅಕೌಂಟ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟನ್ನು ನೀವು ಇನ್ವೆಸ್ಟ್ ಮಾಡಿದ್ದೀರಿ ಆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಬನ್ನಿ. ಸೆಕೆಂಡ್ ಇಯರ್ ಬಂದಾಗ ಸೊ ಫಸ್ಟ್ 2 ಎಂಟ್ರೀಸ್ ಯಾವುದಕ್ಕೆ ಸಂಬಂಧಪಟ್ಟದ್ದು, ಇಂಟ್ರೆಸ್ಟ್ಗೆ ಸಂಬಂಧಪಟ್ಟದ್ದು. ಸೊ ಫಸ್ಟ್ ಎಂಟ್ರಿ ಯಾವುದು, ಫಾರ್ ದ ರಿಸಿಟ್ ಆಫ್ ಇಂಟ್ರೆಸ್ಟ್ ಅಕೌಂಟಿಗೆ ಬನ್ನಿ. ಸೊ ಇಂಟ್ರೆಸ್ಟ್ ಅಕೌಂಟಲ್ಲಿ ನೋಡಿ ಫಸ್ಟ್ ಎಂಟ್ರಿ ಬೈ ಬ್ಯಾಂಕ್ ಅಕೌಂಟ್ ಡೆಟೆಡ್ ಟು ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಈಗ ಇಲ್ಲಿ ಬನ್ನಿ, ಬ್ಯಾಂಕ್ ಅಕೌಂಟ್ ಡೆಟೆಡ್ ಟು ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ನೆಕ್ಸ್ಟ್ ಎಂಟ್ರಿ ಯಾವುದು, ಫಾರ್ ಟ್ರಾನ್ಸ್ಫರಿಂಗ್ ದ ಇಂಟ್ರೆಸ್ಟ್ ಟು ಸಿಂಕಿಂಗ್ ಫಂಡ್ ಅಕೌಂಟ್. ಸೊ ಸಿಂಕಿಂಗ್ ಫಂಡ್ ಅಕೌಂಟಿಗೆ ಇಲ್ಲಿ ನೋಡಿ, ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀರಿ ನೀವು, ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀರಿ ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಟೆಡ್ ಟು ಸಿಂಕಿಂಗ್ ಫಂಡ್ ಅಕೌಂಟ್. ಈಗ ಸಿಂಕಿಂಗ್ ಫಂಡ್ ಅಕೌಂಟ್ಗೆ ಹೋಗಿ ಅಲ್ಲಿ ಸೇಮ್ ಎಂಟ್ರಿ ಪಾಸ್ ಮಾಡಿ ನೋಡಿ, ಇಲ್ಲಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬಂದಿದೆ ಅಲ್ವಾ, ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬಂದಿದೆ. ಈಗ ಇಲ್ಲಿ ಇಂಟ್ರೆಸ್ಟ್ ಆನ್ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಟೆಡ್ ಟು ಸಿಂಕಿಂಗ್ ಫಂಡ್ ಅಕೌಂಟ್. ಇಲ್ಲಿ ನಾನು ಹೇಳಿದೆ ನಿಮಗೆ ರೆಡಿ ಅಮೌಂಟ್ ಇದೆ, ಈ ಅಮೌಂಟ್ ಮೇಲೆ ಏನು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಗಿರುತ್ತೆ ಆ ಅಮೌಂಟ್ ಮೇಲೆ 5% ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಅದೇ ರೀತಿ ಪ್ರತಿ ವರ್ಷ ಕೂಡ ಕ್ಯಾಲ್ಕುಲೇಷನ್ ಮಾಡ್ತಾ ಬರಬೇಕು ನೀವು. ಇಲ್ಲಿ ನೋಡಿ, ಇಲ್ಲಿ ಯಾವ ಬ್ಯಾಲೆನ್ಸ್ ಮೇಲೆ ನೀವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀರಿ, ಇಲ್ಲಿ ನೋಡಿ 37,099 ಅದು ಇಲ್ಲಿದೆ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಅದೇ ಇಲ್ಲಿ ಬರುವಾಗ ನೆಕ್ಸ್ಟ್ ಇಯರ್ ಬರುವಾಗ ಇಲ್ಲಿದೆ ನಿಮಗೆ ರೆಡಿ ಅಮೌಂಟ್ ಇದೆ ಇಲ್ಲಿ 57,000 ಮೇಲೆ, ಅದರ ಮೇಲೆ 5%. ಓಕೆ, ಲಾಸ್ಟ್ ಇಯರ್ಗೆ ಬರುವಾಗಲೂ ಅದೇ ರೀತಿಯ ಪ್ರೊಸೀಜರ್ಸ್. ಓಕೆ, ಎಲ್ಲವೂ ಹಾಗೆ ಸೇಮ್ ಎಂಟ್ರೀಸ್ ಪಾಸ್ ಮಾಡ್ತೇವೆ, ಬಟ್ ಲಾಸ್ಟ್ ಇಯರಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ. ಸೊ ಲಾಸ್ಟ್ ಇಯರಲ್ಲಿ ಫಸ್ಟ್ 3 ಎಂಟ್ರೀಸ್ ವಿಲ್ ರಿಮೈನ್ ಸೇಮ್. ಫಸ್ಟ್ ಎಂಟ್ರಿ ಫಾರ್ ರಿಸಿಟ್ ಆಫ್ ಇಂಟ್ರೆಸ್ಟ್,
Second entry for transfer of interest to sinking fund. Third entry for setting aside the amount from the ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಆ 3 ಎಂಟ್ರಿ ಕೂಡ ಪಾಸ್ ಮಾಡ್ತೇವೆ. ಬಟ್ ಲಾಸ್ಟ್ ಎಂಟ್ರಿ ನಾರ್ಮಲಿ ಯಾವುದಾಗಿರುತ್ತೆ, ಫಾರ್ ಇನ್ವೆಸ್ಟಿಂಗ್ ದ ಅಮೌಂಟ್ ಇನ್ ದ ಇನ್ವೆಸ್ಟ್ಮೆಂಟ್. ಬಟ್ ಇಲ್ಲಿ ಏನು ಮಾಡೋದಿಲ್ಲ, ನಾವು ಇನ್ವೆಸ್ಟ್ಮೆಂಟಲ್ಲಿ ಅಮೌಂಟನ್ನು ನಾವು ಇಲ್ಲಿ ಲಾಸ್ಟ್ ಇಯರ್ ಇನ್ವೆಸ್ಟ್ ಮಾಡೋದಿಲ್ಲ. ಅದರ ಬದಲಿಗೆ ನಾವು ಏನು ಮಾಡ್ತೇವೆ, ಲಾಸ್ಟ್ ಇಯರಲ್ಲಿ ಇನ್ವೆಸ್ಟ್ಮೆಂಟನ್ನು ನಾವು ರಿಯಲೈಸ್ ಮಾಡಿ ಬಿಡ್ತೇವೆ. ಸೊ ಅದಕ್ಕೆ ಎಂಟ್ರಿ ಏನು, ಬ್ಯಾಂಕ್ ಅಕೌಂಟ್ ಎಂಟರ್ ಟು ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ನಾನು ಹೇಳಿದೆ 300 ರೂಪೀಸ್ ಲಾಸಲ್ಲಿ ಸೇಲ್ ಮಾಡ್ತಾರೆ ಅಂತ ಹೇಳಿ. ಸೊ ಬುಕ್ ವ್ಯಾಲ್ಯೂ ನಿಮಗೆ ಇಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬಂದಿರುತ್ತೆ. ಓಕೆ, ಅದು ಬುಕ್ ವ್ಯಾಲ್ಯೂಲ್ಲಿ ಸೇಲ್ ಆಗೋದಾದರೆ ಏನಿಲ್ಲ, ಅಷ್ಟೇ 78,002.49 ರೂಪೀಸೇ ರಿಯಲೈಸ್ ಆಗಿದೆ ಅಂತ ನಾವು ಅಸ್ಯೂಮ್ ಮಾಡಬೇಕಿತ್ತು. ಬಟ್ ಇಲ್ಲಿ ನಮಗೆ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ, ಇಟ್ ಈಸ್ ರಿಯಲೈಸ್ ಎಟ್ ಎ ಲಾಸ್ ಆಫ್ ₹300 ಅಂತ ಕೊಟ್ಟಿದ್ದಾರೆ. ಸೊ ಆ ಕಾರಣ ನಾವು ಏನು ಮಾಡ್ತೇವೆ, ಈ 300 ರೂಪೀಸನ್ನು ಸಿಂಕಿಂಗ್ ಫಂಡ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಉಳಿದ ಅಮೌಂಟನ್ನು ನಾವು ರಿಯಲೈಸ್ಡ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೇವೆ. ಓಕೆ, ಕೆಲವು ಪ್ರಾಬ್ಲಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ರಿಯಲೈಸ್ಡ್ ವ್ಯಾಲ್ಯೂವನ್ನು ಡೈರೆಕ್ಟ್ ಕೊಟ್ಟಿರ್ತಾರೆ. ಆಗ ಡಿಫ್ರೆನ್ಸ್ ಅಮೌಂಟ್ ಏನಾಗುತ್ತೆ, ಐದರ್ ಪ್ರಾಫಿಟ್ ಅಥವಾ ಲಾಸ್ ಆಗುತ್ತೆ. ಓಕೆ, ಪಾರ್ ಪ್ರೈಸ್ ಅಂತ ಹೇಳಿದರೆ ಸೊ ಅಲ್ಲಿ ಸಿಂಕಿಂಗ್ ಫಂಡ್ ಬರೋದೇ ಇಲ್ಲ, ಏನು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗಿರುತ್ತೋ ಅದೇ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ. ಓಕೆ, ಸೊ ಎಲ್ಲವನ್ನು ಟ್ರಾನ್ಸ್ಫರ್ ಮಾಡಿದ ಮೇಲೆ ಫಸ್ಟು ಯಾವ ಅಕೌಂಟನ್ನು ಕ್ಲೋಸ್ ಮಾಡಬೇಕು, ನೀವು ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಅಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ ಅದನ್ನು ನೀವು ಸಿಂಕಿಂಗ್ ಫಂಡಿಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಓಕೆ, ಸೊ ಅಲ್ಲಿಂದ ಅದು ಕ್ಲೋಸ್ ಮಾಡಿದ ಮೇಲೆ ಸಿಂಕಿಂಗ್ ಫಂಡ್ ಅಕೌಂಟಿಗೆ ಬನ್ನಿ. ಇಲ್ಲಿ ಸಿಂಕಿಂಗ್ ಫಂಡ್ ಅಕೌಂಟ್ ಕ್ಲೋಸ್ ಮಾಡುವಾಗ ನೀವು ಫಸ್ಟಿಗೆ ಏನು ಮಾಡಬೇಕು ಅಂತ ಹೇಳಿದರೆ, ಈ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟಲ್ಲಿ ಏನು ನೀವು ಲಾಸ್ ಟ್ರಾನ್ಸ್ಫರ್ ಮಾಡಿದ್ದೀರೋ ಆ ಲಾಸನ್ನು ನೀವಿಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಆ ಲಾಸ್ ಟ್ರಾನ್ಸ್ಫರ್ ಮಾಡಿದ ಮೇಲೆ ಉಳಿದ ಬ್ಯಾಲೆನ್ಸಿಂಗ್ ಫಿಗರ್ ಏನಿದೆ ಆ ಬ್ಯಾಲೆನ್ಸಿಂಗ್ ಫಿಗರನ್ನು ನೀವು ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, the ultimate balance in the general reserve will be transferred to ultimate balance in the sinking fund account will be transferred to general reserve account. ಇಲ್ಲಿ ಅಮೌಂಟ್ ಬಿಟ್ಟೋಗಿದೆ, ಜರ್ನಲ್ ಎಂಟ್ರೀಸಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಒಂದು ನಿಮಿಷ, ಇಲ್ಲಿ ನೋಡಿ ಜರ್ನಲ್ ಎಂಟ್ರೀಸ್, ಲಾಸ್ಟ್ ಜರ್ನಲ್ ಎಂಟ್ರಿ 99,700.11 9,700.11. ಓಕೆ, ಜನರಲ್ ರಿಸರ್ವ್. ಸೊ ಇಲ್ಲಿಗೆ ಇದು ಕ್ಲೋಸ್ ಆಯಿತು. ಇಂಟ್ರೆಸ್ಟ್ ಅಕೌಂಟಲ್ಲಿ ಯಾವುದೇ ಡೌಟ್ ಇಲ್ಲ, ಪ್ರತಿ ವರ್ಷ ಕ್ಲೋಸ್ ಆಗುತ್ತೆ. ಬೈ ಬ್ಯಾಂಕ್ ಅಕೌಂಟ್ ಟು ಸಿಂಕಿಂಗ್ ಫಂಡ್, ಬೈ ಬ್ಯಾಂಕ್ ಟು ಸಿಂಕಿಂಗ್ ಫಂಡ್ 4 ಇಯರ್ಸ್ ಮಾತ್ರ. ಓಕೆ, ಇಂಟ್ರೆಸ್ಟ್ ಅಕೌಂಟ್ ಫಸ್ಟ್ ಇಯರ್ ಇಲ್ಲ, ಸೆಕೆಂಡ್ ಇಯರಿಂದ ಇಂಟ್ರೆಸ್ಟ್ ಬರುವಂಥದ್ದು. ಓಕೆ, ಡಿಬೆಂಚರ್ಸ್ ಆ್ಯಂಡ್ ಡಿಬೆಂಚರ್ ಹೋಲ್ಡರ್ಸ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದು 2 ಅಕೌಂಟ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಿ. ಓಕೆ, ಫಸ್ಟ್ 2 ಅಕೌಂಟಲ್ಲಿ ಲಾಸ್ಟ್ ಇಯರಲ್ಲಿ ಫಸ್ಟ್ ಕ್ಲೋಸ್ ಮಾಡೋದು ನಾವು ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಅದರಲ್ಲಿ ಏನಾದರೂ ಬ್ಯಾಲೆನ್ಸ್ ಉಳಿದ ಅಂದರೆ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಅಥವಾ ಲಾಸಲ್ಲಿ ಸೇಲ್ ಮಾಡಿದರೆ ಅದನ್ನು ಸಿಂಕಿಂಗ್ ಫಂಡಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಅದನ್ನು ಟ್ರಾನ್ಸ್ಫರ್ ಮಾಡಿ ಅದನ್ನು ಕ್ಲೋಸ್ ಮಾಡಿದ ಮೇಲೆ ನಾವು ಸಿಂಕಿಂಗ್ ಫಂಡ್ ಅಕೌಂಟ್ ಕ್ಲೋಸ್ ಮಾಡ್ತೇವೆ. ಆ ಸಿಂಕಿಂಗ್ ಫಂಡ್ ಅಕೌಂಟ್ ಕ್ಲೋಸ್ ಮಾಡುವಾಗ ಅಲ್ಲಿ ಏನು ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟಲ್ಲಿ ನಾವು ಆ ಡಿಫ್ರೆನ್ಸನ್ನು ಸಿಂಕಿಂಗ್ ಫಂಡಿಗೆ ಟ್ರಾನ್ಸ್ಫರ್ ಮಾಡಿರ್ತೇವೋ ಅದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ ಮೇಲೆ ಉಳಿದ ಬ್ಯಾಲೆನ್ಸನ್ನು ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿ ಆ ಅಕೌಂಟನ್ನು ಕ್ಲೋಸ್ ಮಾಡಿ ಬಿಡಬೇಕು. ಓಕೆ, ನೋಟ್ಸಲ್ಲಿ ಪ್ರಾಬ್ಲಮನ್ನು ವರ್ಕೌಟ್ ಮಾಡಿ ಜರ್ನಲ್ ಎಂಟ್ರೀಸ್ ನೋಡಿ 1 by 1 ಎಂಟ್ರೀಸನ್ನು ಬಾಯಲ್ಲಿ ಹೇಳಿಕೊಂಡು ಲೆಡ್ಜರ್ ಅಕೌಂಟನ್ನು ಪ್ರಿಪೇರ್ ಮಾಡಿ. ಇದೇನು ಡಿಫಿಕಲ್ಟ್ ಅಲ್ಲ, ಬಟ್ ತುಂಬ ಸಿಸ್ಟಮ್ಯಾಟಿಕ್ ಆಗಿ ನೀವು ಜರ್ನಲ್ ಎಂಟ್ರೀಸನ್ನು ರೆಕಾರ್ಡ್ ಮಾಡಿಕೊಂಡು ಬರಬೇಕು. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಇರಬೇಕು. ಎಲ್ಲಿಯಾದರೂ ಒಂದು ಪಾಯಿಂಟಲ್ಲಿ ಮಿಸ್ಟೇಕ್ ಆದರೆ ಇಡೀ ಪ್ರಾಬ್ಲಮ್ ರಾಂಗ್ ಆಗುತ್ತೆ. Okay, I hope all of you understood.